ನಮಸ್ಕಾರ ರೀ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಮಟನ್ ಕರಿ. ಹಳ್ಳಿ ಸ್ಟೈಲಲ್ಲಿ ಮಟನ್ ಕರಿ ಮಾಡ್ತಾ ಇದ್ದೀನಿ ರೀ. ಅರ್ಧ ಗಂಟೆ ಒಳಗೆ ಮಟನ್ ಕರಿ ರೆಡಿ ಆಗ್ತೈತ್ರಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ನೋಡ್ರಿ. 3 ಟೇಬಲ್ ಸ್ಪೂನು ಒಣ ಖಾರ ಪೌಡರ್ ತೊಗೊಂಡಿದ್ದೀನಿ ರೀ. 2 ಟೇಬಲ್ ಸ್ಪೂನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ರೀ. 2 ಟೇಬಲ್ ಸ್ಪೂನು ಮೊಸರು ರೀ. 2 ಈರುಳ್ಳಿ ರೀ. 2 ಟೊಮ್ಯಾಟೊ ರೀ. ಸ್ವಲ್ಪ ಪುದೀನ ರೀ. 2 ಪಲಾವ್ ಎಲೆ ರೀ. ಚಕ್ಕೆ ಲವಂಗ ಮತ್ತು ಮೆಣಸು ರೀ 2. ಮತ್ತು ಅದು ಸ್ಟಾರ್ ಎನಿಸು. ಶುಂಠಿ ಬೆಳ್ಳುಳ್ಳಿ. 1 ಚಮಚ ಉಪ್ಪು ರೀ. ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ. ಎಳ್ಳು ಅರ್ಧ ಟೇಬಲ್ ಸ್ಪೂನು. ಗಸಗಸೆ ಅರ್ಧ ಟೇಬಲ್ ಸ್ಪೂನು. ಜೀರಿಗೆ ಅರ್ಧ ಟೇಬಲ್ ಸ್ಪೂನು. ಮತ್ತು ಪಾವು ಚಮಚದಷ್ಟು ಅರಿಶಿನ ಪೌಡರ್ ರೀ. ಪ್ರತ್ಯೇಕವಾಗಿ ಮಸಾಲ ರುಬ್ಬೋದನ್ನ ಹೇಳ್ಕೊಡ್ತೀನಿ ರೀ. ಯಾವ್ಯಾವ ಮಸಾಲೆ ಹೆಂಗೆ ರುಬ್ಬೇಕಂತ. ಫಸ್ಟಿಗೆ ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಿಡ್ಬೇಕ್ರಿ. ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೂ ಪರವಾಗಿಲ್ಲ ರೀ. ಸ್ವಲ್ಪ ರುಬ್ಕೊಳ್ಳೋದ್ರಿ. ರುಬ್ಬಿ ಒಂದು ಸಪ್ರೇಟ್ ಇಟ್ಬಿಡ್ರಿ. ಆಮೇಲೆ ಇನ್ನೊಂದು ಬೌಲ್ದಾಗ ರೀ ಉಳ್ಳಾಗಡ್ಡಿ ಮತ್ತು ರೀ ಲವಂಗ ರೀ 2, ಮೆಣಸು, ಚಕ್ಕೆ, ಈರುಳ್ಳಿ ಹಾಕಿ ಎಲ್ಲ ರುಬ್ಕೊಂಡು ಬಿಡೋದ್ರಿ. ಅದು ರುಬ್ಬಿ ಸೈಡಿಗೆ ಇಡೋದ್ರಿ. ಬೇರೆ ಬೌಲ್ದಾಗ ಹಾಕಿ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳಕ್ರಿ. ಟೊಮ್ಯಾಟೊ ಹಾಕೋದ್ರಿ. ಪುದೀನ ಹಾಕೋದ್ರಿ. ಗಸಗಸೆ, ಎಳ್ಳು, ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಿಡೋದ್ರಿ. ನಾ ಇಲ್ಲಿ ಅರ್ಧ ಚಮಚ ತೊಗೊಂಡಿದ್ದೀನಿ ರೀ. ಎಲ್ಲ ಗಸಗಸೆ, ಎಳ್ಳು, ಜೀರಿಗೆ ಇವೆಲ್ಲ ಮಿಕ್ಸಿ ಜಾರ್ದಾಗ ಹಾಕಿ ಟೊಮ್ಯಾಟೊ ಜೊತೆನೇ ರುಬ್ಬೇಕ್ರಿ. ಬೇಕಂದ್ರೆ ಕೊತ್ತಂಬರಿನೂ ಹಾಕೋಬೋದ್ರಿ. ಬೇರೆ ಕಡಾಯಿದೊಳಗ್ರಿ ಎಣ್ಣೆ ಹಾಕೊಳ್ಳೋದ್ರಿ. 2 ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕ್ಕೊಂಡೇನಿ ರೀ. ಒಗ್ಗರ್ನಿಗೆ ಜೀರಿಗೆ ಹಾಕ್ಕೊಂಡೇನಿ ರೀ. ಆಮೇಲೆ ಉಳ್ಳಾಗಡ್ಡಿ ಹಾಕೊಳ್ಳೋದ್ರಿ. ಸ್ವಲ್ಪ ಫ್ರೈ ಹಾಕೋತ್ ಬಂತು ಅಂದ್ರೆ ಪಲಾವ್ ಎಲೆ ಮತ್ತು ಕರಿಬೇವು ಸೊಪ್ಪು ಹಾಕೋದ್ರಿ. ಮತ್ತು ಮೊದಲಿಗೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದಲ್ರಿ, ಅದು ಹಾಕಿ ಸ್ವಲ್ಪ ಬಾಡ್ಸ್ಕೊಳ್ಳೋದ್ರಿ. ಚಂದ ಅದು ಬಾಡ್ಸ್ಕೊಂಡಾದ್ಮೇಲೆ ನೀರು ಹೋದ್ಮೇಲೆ ಅದ್ರೊಳಗೆ ಈರುಳ್ಳಿದು ಮಸಾಲೆ ಹಾಕಿ ಪೇಸ್ಟ್ ಮಾಡಿದ್ದು ಅಲ್ರಿ, ಅದು ಹಾಕ್ಕೊಳ್ಳೋದು. ಅದು ಚೆನ್ನಾಗಿ ಬಾಡ್ಸ್ಕೊಳ್ಳೋದ್ರಿ. ಈಗ ನೋಡಿರಿ ಅದು ಟೊಮ್ಯಾಟೊ ಗಸಗಸಿ ಇದೆಲ್ಲ ಹಾಕಿ ಪೇಸ್ಟ್ ಮಾಡಿದ್ದು ಅಲ್ರಿ, ಆ ಪೇಸ್ಟ್ ಹಾಕಿ ಚಂದ ಬಾಡ್ಸ್ಕೊಳ್ಳೋದ್ರಿ. ಸಣ್ಣ ಉರಿದಾಗ ಮಾಡ್ರಿ, ಇಲ್ಲಾಂದ್ರೆ ಮಸಾಲೆ ಕೆಳಗೆ ಹತ್ತಬಾರ್ದಂತ ಹೇಳಿ ನಾ ಏನು ಮಾಡೇನ್ರಿ, ಟೊಮ್ಯಾಟೊ ಅರ್ಧ ಕಟ್ ಮಾಡಿದ್ದು ಹಾಕೇನ್ರಿ. ಟೋಟಲ್ 2 ಟೊಮ್ಯಾಟೊ ತೊಗೊಂಡಿದ್ರಿ. 1.5 ಮಿಕ್ಸಿಗೆ ಹಾಕಿದ್ದೆ ರೀ. ಮತ್ತು ಅರ್ಧ ಅದ್ರೊಳಗೆ ಡೈರೆಕ್ಟ್ ಹಾಕೇನ್ರಿ. ಮತ್ತು ಸ್ವಲ್ಪ ಅರಿಶಿನ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೇನ್ರಿ. ಬೇಕಿದ್ರೆ ಹಾಕ್ರಿ, ಇಲ್ಲಾಂದ್ರೆ ಬ್ಯಾಡ್ರಿ. ಮತ್ತು 3 ಚಮಚ ನಾ ಖಾರ ಹಾಕ್ಕೊಂಡಿನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಖಾರ ತಿಂತಿದ್ರೆ ಖಾರ ಹಾಕ್ರಿ ಜಾಸ್ತಿ. ಮತ್ತು ಅರಿಶಿನ ರೀ, ಒಣ ಕೊಬ್ಬರಿ ಪೌಡರ್ ರೀ ಇದ್ರೊಳಗೆ ಹಾಕ್ಬಿಡೋದು. ಧನಿಯಾ ಪೌಡರ್ ರೀ ಎಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿ. ಆಮೇಲೆ ತೊಳೆದಿಟ್ಟಿರುವಂಥ ಮಟನ್ ಇರ್ತೈತಲ್ರಿ, ಇದು ಮಟನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ಇಲ್ಲಾಂದ್ರೆ ತಳ ಹಿಡಿತೈತ್ರಿ. ಅದು ನೀರು ಬಿಡುತನ ಹಾಗೆ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ. ಆಮೇಲೆ ಕುಕ್ಕರ್ದಾಗ ಮಾಡತ್ತೇನೆ ರೀ. ಇಲ್ಲಂತಂದ್ರೆ ನೀವು ಪಾತ್ರೆದೊಳಗೆ ಮಾಡೋದಿತ್ತಂದ್ರೆ ಭಾಳ ಟೈಮ್ ಹಿಡಿತೈತ್ರಿ ಕುದ್ಯಾಕ. ಕುಕ್ಕರ್ದಾಗ ಅಂತಂದ್ರೆ 3 ಸಿಟಿ ಒಳಗೆ ಆಗ್ತೈತ್ರಿ. ಅದಕ್ಕೋಸ್ಕರ ನಾ ಏನು ಮಾಡೇನ್ರಿ, ಕುಕ್ಕರ್ ಹಾಕೇನ್ರಿ. ಈಗ ನಾ ಲಿಡ್ ಹಾಕ್ತೀನಿ ರೀ. ಲಿಡ್ಡಿಗೆ ಮೇಲೆ ಸಿಟಿ ಹಾಕಲ್ರಿ, ಹಂಗೆ ಕುದಿಸ್ಬೇಕ್ರಿ. ಹಂಗೆ ಸ್ವಲ್ಪ ನೀರು ಬಿಟ್ಕೋಬೇಕ್ರಿ ಮಟನ್ಗೆ. ಇಲ್ಲಿ ನೋಡ್ರಿ ನೀರು ಬಿಡಾತೈತಿ. ಸ್ವಲ್ಪ ಅವಾಗ ತೆಗೆದು ನೋಡ್ಕೋತಿರ್ಬೇಕ್ರಿ 2 ನಿಮಿಷಕ್ಕೆ. ಅಂದ್ರೆ ಕೆಳಗೆ ತಳ ಹಿಡಿಬಾರ್ದಂತ ಹೇಳ್ರಿ. ಆ ಕಡೆ ನಮ್ಮ ತಂಗಿ ರೊಟ್ಟಿ ಮಾಡತ್ತಲ್ರಿ, ನೋಡ್ರಿ ತಳ ಹಿಡಿಬಾರ್ದು, ಹಂಗೆ ನೋಡ್ಕೋತಿರ್ಬೇಕ್ರಿ. ಮತ್ತು ಇನ್ನೊಂದು ಆ ಕಡೆ ನಾನು ಪಾತ್ರೆದೊಳಗೆ ನೀರು ಕಾಯಕ್ಕಿತ್ತೇನೆ ರೀ. ಆ ನೀರನ್ನ ಇದ್ರೊಳಗೆ ಹಾಕ್ಬೇಕ್ರಿ. ಇಲ್ಲಿ ನೋಡ್ರಿ ಚಂದ ನೀರು ಹಿಂಗಾತೈತ್ರಿ. ನಾ ನೀರು ಹಾಕಿಲ್ರಿ ಇದ್ರೊಳಗೆ, ತಾನೇ ಅದು ನೀರು ಬಿಡಾತೈತ್ರಿ. ಮಟನ್ ನೀರು ಬಿಡ್ತೈತ್ರಿ. ಭಾಳ ಚಂದ ಟೇಸ್ಟ್ ಬರ್ತೈತ್ರಿ. ಈ ರೀತಿ ಮಾಡಿ ನೋಡ್ರಿ. ಬೇಕಂದ್ರೆ ಇದ್ರೊಳಗೆ ನೀವು ಅರ್ಧ ಚಮಚ ಸಕ್ರೆ ಹಾಕೋಬೋದ್ರಿ. ಸಕ್ರೆ ಮತ್ತು ಏಲಕ್ಕಿ ಪೌಡ್ರ್ ಹಾಕೋದ್ರೂ ಭಾಳ ಚಂದ ಆಗ್ತೈತ್ರಿ. ಅರ್ಧ ಚಮಚನ ಸಕ್ರೆ ಹಾಕೋದ್ರಿ, 2 ಏಲಕ್ಕಿ ಹಾಕೋದು. ಇಲ್ಲಿ ನೋಡ್ರಿ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ 2 ಚಮಚ. ಗರಂ ಮಸಾಲ ಪೌಡರ್ ರೀ. ಇಲ್ಲಾಂದ್ರೆ ಮಟನ್ ಮಸಾಲ ಇದ್ರೆ ಮಟನ್ ಮಸಾಲ ಹಾಕೋರಿ. ನಾ ಇದ್ರೊಳಗೆ ಜಾಯಿಕಾಯಿ ಐತಲ್ರಿ, ಒಂದು ಸ್ವಲ್ಪ ತುರಿದ್ಬಿಟ್ಟು ಹಾಕತ್ತೇನೆ ರೀ. ಅದನ್ನು
ಸ್ವಲ್ಪ ಟೇಸ್ಟ್ ಚಲೋ ಬರಲಿ ಅಂತ ಹಾಕೋದ್ರಿ. ನೋಡ್ರಿ ಕಾದಿರೋ ಅಂಥ ನೀರನ್ನ ನಾನು ಕುಕ್ಕರ್ ಒಳಗೆ ಹಾಕೇನ್ರಿ. ಈಗ ಮುಚ್ಚಳ ಹಾಕಿಬಿಟ್ಟು ಇದಕ್ಕೆ 3 ಸಿಟಿ ಕೊಡ್ಬೇಕ್ರಿ. 3ರಿಂದ 4 ಸಿಟಿ ಕೊಡ್ರಿ. ಮಟನ್ ಕುದಿಯಾಕೆ ಬಿಟ್ಬಿಡೋದ್ರಿ. ಸಿಟಿ ಆದ್ಮೇಲೆ ತೆಗೆದು ನೋಡೋದ್ರಿ. ಆಮೇಲೆ ಈಗ ನೋಡೋಣ್ರಿ 3 ಸಿಟಿ ಆದ್ಮೇಲೆ ತೆಗ್ದೀನಿ, ಬೆಂದೈತಿ ನೋಡೋಣ್ರಿ. ಈಗ ನೋಡ್ರಿ ಇನ್ನೂ ಕುದಿಯತೈತಿ. ಸ್ಲೋ ಗ್ಯಾಸ್ ಇಡೋದ್ರಿ. ಮಟನ್ ಫುಲ್ ಸಾಫ್ಟಾಗಿ ಬಂದೈತ್ರಿ, ಭಾಳ ಟೇಸ್ಟಿಯಾಗಿ ಬರ್ತೈತಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕೋದ್ರಿ. ಬೇಕಂದ್ರೆ ಏಲಕ್ಕಿ ಪೌಡ್ರ್ ಹಾಕೊಳ್ರಿ. ಭಾರಿ ಟೇಸ್ಟ್ ಆಗ್ತೈತ್ರಿ. ಹಳ್ಳಿ ಸ್ಟೈಲ್ದು ಬೇಗ ಆಗ್ತೈತ್ರಿ. ಅರ್ಧ ಗಂಟೆ ಒಳಗೆ ಮಟನ್ ಕರಿ ರೆಡಿಯಾಗಿ ಬರ್ತೈತ್ರಿ. ಇಲ್ಲಿ ನೋಡ್ರಿ ಸಾಫ್ಟಾಗಿ ಬೆಂದೈತ್ರಿ. 3ರಿಂದ 4 ಸಿಟಿ ಹೊಡೀರಿ. ಡೈರೆಕ್ಟ್ ಬೇಗ ಟೈಮ್ ಇರಲಿಲ್ಲ ಅಂದ್ರೆ ಈ ರೀತಿ ಮಾಡ್ಕೋಬೋದ್ರಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೀ, ಭಾಳ ರುಚಿ ಆಗ್ತೈತ್ರಿ. ಮಾಡಿ ನೋಡ್ರಿ. ನಾ ಉಸಿರಿತ್ತಂದ್ರೆ ಇದೇ ರೀತಿ ಮಾಡ್ತೇನೆ ರೀ, ಬೇಗ ಆಗ್ತೈತೆ ಅಂತ ಹೇಳಿ. ಮಾಡಿ ನೋಡ್ರಿ, ಹೇಗಾಗೈತೆ ಹೇಳ್ರಿ. ವಿಡಿಯೋ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.